ಪ್ರೋ ನ್ಯೂಸಿಗೆ ಸ್ವಾಗತ. ನಾನು ಪ್ರಶಾಂತ್. ಇವತ್ತಿನ ನ್ಯೂಸ್ ಬಂದ್ಬಿಟ್ಟು ಪ್ಲೇ ಸ್ಟೇಷನ್ ಪ್ರೈಸ್ ಜಾಸ್ತಿ ಆಗಿದೆ ಇಂಡಿಯಾದಲ್ಲಿ 5,000 ರೂಪಾಯಿ. ನಿಮಗೆ ಫ್ಲಿಪ್ಕಾರ್ಟ್ ಮತ್ತು ಅಮೆಝಾನಲ್ಲಿ 49,999ಕ್ಕೆ ಅವೈಲೇಬಲ್ ಇದೆ. ಮುಂದಿನ ನ್ಯೂಸ್ ಬಂದ್ಬಿಟ್ಟು ಡಿಸ್ನಿ ಅವರು ಡಿಸ್ನಿ ಲ್ಯಾಂಡ್ ಪಾರ್ಕ್ನ ಮಾಡ್ತಾರಂತೆ ನಮ್ಮ ಇಂಡಿಯಾದಲ್ಲಿ. ಅದು ಹರಿಯಾಣದಲ್ಲಿ 500 ಎಕರೆಯಲ್ಲಿ ಪಾರ್ಕ್ನ ನಿರ್ಮಾಣ ಮಾಡ್ಬೇಕಂತ ಅನ್ಕೊಂಡಿದ್ದಾರೆ. ನೋಡೋಣಂತೆ, ಬಂದ್ರೆ ಚೆನ್ನಾಗಿರುತ್ತೆ. ಮುಂದಿನ ನ್ಯೂಸ್ ಬಂದ್ಬಿಟ್ಟು ಎನ್ವಿಡಿಯಾ ಕಡೆಯಿಂದ. ಎನ್ವಿಡಿಯಾದವರು ವರ್ಲ್ಡ್ ಮೋಸ್ಟ್ ಫೇಮಸ್ ಕಂಪ್ನಿ ಆಗಿ ಆಪಲ್ನ ಬೀಟ್ ಮಾಡಿದ್ದಾರೆ. ಮತ್ತೆ ಇವ್ರದ್ದು ಕಂಪ್ನಿ ಪ್ರೈಸ್ ನೋಡೋದಾದ್ರೆ ನಿಮಗೆ $3.98 ಟ್ರಿಲಿಯನ್ ಅವ್ರದ್ದು ವರ್ಲ್ಡ್ ಕಂಪ್ನಿ ಆಗಿದೆ ಇವಾಗ. ನೋಡಿ, ಆಪಲ್ಗೆ ಬೀಟ್ ಮಾಡಿದ್ದಾರೆ ಎನ್ವಿಡಿಯಾದವರು. ಗ್ರೇಟ್ ಅವರು. ಎನ್ವಿಡಿಯಾ ಅಂದ್ರೆ ಎನ್ವಿಡಿಯಾ ಗ್ರೇಟ್. ಮುಂದಿನ ನ್ಯೂಸ್ ಬಂದ್ಬಿಟ್ಟು ರಾಕ್ ಸ್ಟಾರ್ ಕಡೆಯಿಂದ. ಇನ್ನೇನು ಮುಂದಿನ ವರ್ಷ ಮೇ 26ಕ್ಕೆ GTA 6 ಬರ್ತಾ ಇದೆ. ಅದಕ್ಕೆ ಮಿನಿಮಮ್ ರಿಕ್ವೈರ್ಮೆಂಟ್ PC-ಗೆ ಏನ್ ಬೇಕು ಅಂತ ರಿಲೀಸ್ ಮಾಡಿದ್ದಾರೆ. ಮಿನಿಮಮ್ಮೇ ನಿಮಗೆ ಇಂಟೆಲ್ ಕೋರ್ i5 9th ಜನರೇಷನ್ ಇರಬೇಕು, ಮತ್ತೆ 16 GB ರ್ಯಾಮ್ ಪಕ್ಕಾ ಇರಬೇಕು, ಮತ್ತೆ SSD ನಿಮಗೆ 150 GB ಇರ್ಬೇಕಂತೆ. ಮತ್ತೆ AMD ರೈಸನ್ 5 ಅದು ನಿಮಗೆ 3600 ಇರ್ಬೇಕಂತೆ. ಮತ್ತೆ ಮಿನಿಮಮ್ ರಿಕ್ವೈರ್ಮೆಂಟ್ ಅಷ್ಟಿದೆ ನೋಡಿ ಗೈಸ್. ಮತ್ತೆ ಗ್ರಾಫಿಕ್ ಕಾರ್ಡ್ ನಿಮಗೆ RTX 3060 ಇರಬೇಕು, ಅದು 8 GB ಗ್ರಾಫಿಕ್ ಕಾರ್ಡ್ ಆಗಿರಬೇಕು ಅಂತ ಹೇಳಿದ್ದಾರೆ ರಾಕ್ ಸ್ಟಾರ್ ಕಂಪ್ನಿ ಅವರು ಮಿನಿಮಮ್. ಮತ್ತೆ ನಿಮಗೆ ಹೈಯೆಸ್ಟ್ ಬೇಕು ಅಂತ ಅವ್ರು ಕೇಳ್ತಿರೋದೇನಪ್ಪ ಅಂದ್ರೆ ಇಂಟೆಲ್ ಕೋರ್ i9 10th ಜನರೇಷನ್ ಇರ್ಬೇಕಂತೆ. ಮತ್ತೆ RTX 3060 8 GB ಗ್ರಾಫಿಕ್ ಕಾರ್ಡು, ಅಂದ್ರೆ ಅವರಿಗೆ ಅದಲ್ಲಿ 32 GB ರ್ಯಾಮ್ ಇರ್ಬೇಕಂತೆ. ಅವರಿಗೆ ತುಂಬಾ ಹೈಯೆಸ್ಟ್ ಚೆನ್ನಾಗಿ ಬರಬೇಕು ಅಂದ್ರೆ ಗೇಮು ನಿಮಗೆ. ಮತ್ತೆ ಅವ್ರು ಹೇಳ್ತಿದ್ದಾರೆ AMD ರೈಸನ್ 5 ಅಲ್ಲಿ ನಿಮಗೆ 9,000 ಇರ್ಬೇಕಂತೆ. ನೋಡಿ ಏನ್ ಮಾಡ್ತೀರಾ, ಯಾರ ಹತ್ರ ಇದೆ ಅವರು ಆಡ್ಕೊಳ್ಳಿ, ಇಲ್ದವರು ಸುಮ್ಮನೆ ನೋಡಿ ಅಷ್ಟೇ, ಏನ್ ಮಾಡ್ತೀರಾ. ನ್ಯೂಸ್ ಬಂದ್ಬಿಟ್ಟು ಟ್ರಂಪ್ ಅವರು ಎಲ್ಲ ದೇಶದ ಮೇಲೆ ಟ್ಯಾರಿಫ್ ಆಗ್ತಾ ಇರೋದ್ರಿಂದ TSMC ಕಂಪ್ನಿ ಅವರಿಗೆ ಭಯ ಆಗ್ಬಿಟ್ಟಿದೆ. ಈಗ ನಮಗೂ ಎಲ್ಲಿ ಜಾಸ್ತಿ ಮಾಡ್ತಾರೆ ಅಂದ್ಬಿಟ್ಟು ಅವರು ಈಗ ಅವ್ರದ್ದು ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ, ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಈಗ US-ಗೆ ಶಿಫ್ಟ್ ಮಾಡ್ತಾ ಇದಾರಂತೆ. ಈಗ ಎಲ್ಲ ಚಿಪ್ನ US ಅಲ್ಲೇ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ದಿನ ನ್ಯೂಸು ಐಫೋನ್ ಕಡೆಯಿಂದ. ಐಫೋನ್ ಅವರು ಫ್ಯೂಚರ್ ಅಲ್ಲಿ ನಮ್ಮ ಕಣ್ಣು ಔಟ್ಪುಟ್ ಹೆಂಗ್ ತೋರಿಸ್ತೋ ಅದೇ ರೀತಿನೇ ಪಿಕ್ಚರ್ ಬರಂಗೆ ಮಾಡ್ತಾರಂತೆ. ಅದಕ್ಕೆ 20 ಸ್ಟಾಪ್ ರೇಂಜರ್ ಅಂತ ಇಟ್ಟಿದ್ದಾರೆ ಹೆಸರು. ನೋಡ್ಬೇಕು ಯಾವಾಗ ಬರುತ್ತೆ ಏನೋ ಐಫೋನ್ ಇಂದ. ಇವಾಗ್ಲೇ 5000 mAh ಬ್ಯಾಟ್ರಿ ಇವಾಗ ಕೊಡ್ತಾ ಇದ್ದಾರೆ. ನೋಡೋಣ ಇದು ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದೀನಿ ನಾನು. ಮುಂದಿನ ನ್ಯೂಸ್ ವಿವೋ ಕಡೆಯಿಂದ. ವಿವೋದವರು X200 FE ನ ಇಂಡಿಯಾದಲ್ಲಿ ಜುಲೈ 19ನೇ ತಾರೀಕು ಲಾಂಚ್ ಮಾಡ್ತಾರಂತೆ. ಅದ್ರ ಜೊತೆಗೆ FE ಸೀರೀಸ್ನೇನು ಅವರು ಲಾಂಚ್ ಮಾಡ್ತಾರಂತೆ, ಫೋಲ್ಡಬಲ್ ಫೋನ್ಗಳು. ನೋಡೋಣಂತೆ, ಚೆನ್ನಾಗಿರುತ್ತೆ. ವಿವೋದವ್ರದ್ದು ಕ್ಯಾಮ್ರಾ ಮತ್ತೆ ಪ್ರೊಸೆಸರ್ ಎಲ್ಲ ಚೆನ್ನಾಗಿರುತ್ತೆ. ನೋಡೋಣ, ಬಂದ್ರೆ ಅನ್ಬಾಕ್ಸ್ ಮಾಡ್ತೀನಿ ಗೈಸ್, ನೋಡೋಣ. ಇನ್ನು ಯಾರು ನನ್ನ ಚಾನೆಲ್ನ ಇವಾಗ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಮಾಡಿ ಗೈಸ್, ಸಪೋರ್ಟ್ ಮಾಡಿ. ನಾನು ಇದೇ ಥರ ಹೊಸ ನ್ಯೂಸ್ನ ತರ್ತಾ ಇರ್ತೀನಿ.